ಗೈಸ್, ಇವಾಗ ಐ ಜಸ್ಟ್ ಟುಕ್ ಅ ಶಾರ್ ಆ್ಯಂಡ್ ಕೇಮ್. ದ ಟೈಮ್ ಇಸ್ ಅರೌಂಡ್ 7:30 ಏನೋ ಆಗಿದೆ. ಆ್ಯಂಡ್ ಇವಾಗ ಬಾನ್ ಫೈರ್ ಇರುತ್ತೆ ಆ್ಯಂಡ್ ಇಂಡೋರ್ ಗೇಮ್ಸ್ ಕೂಡ ಆಡಬೇಕು. ಸೊ ಏನಾಯಿತು ಅಂತ ಅಂದರೆ, ಐ ಜಸ್ಟ್ ವೆಂಟ್ ನಿಯರ್ ಸ್ವಿಮ್ಮಿಂಗ್ ಪೂಲ್. ಸೊ ಏನಕ್ಕೆ ಅಂತಂದರೆ, ಸುಮ್ಮನೆ ಒಂದು ಕ್ಲಿಪ್ ತೊಗೊಂಬರೋಣ, ಆಮೇಲೆ ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಚಿಲ್ ಮಾಡೋಣ ಅಂತ ಹೋದೆ. ಆ್ಯಂಡ್ ನನ್ನ ಕಸಿನ್ಸ್ ಎಲ್ಲರೂ ಆಡ್ತಿದ್ರು. ಆ್ಯಂಡ್ ನಾನು ಆಡಲ್ಲ ಅಂತ ಹೇಳಿದ್ದೆ, ಓಕೆನಾ, ಬಿಕಾಸ್ ನನ್ನ ಹತ್ರ ಬಟ್ಟೆ ತಂದಿರಲಿಲ್ಲ ಎಕ್ಸ್ಟ್ರಾ ಪೇರ್. ಆ್ಯಂಡ್ ಏನಂತಾರೆ, ಐ ಆಮ್ ನಾಟ್ ಅ ವಾಟರ್ ಬೇಬಿ. ಐ ಡೋಂಟ್ ಲೈಕ್ ಸ್ವಿಮ್ಮಿಂಗ್ ಆ್ಯಂಡ್ ಬೀಚಸ್ ಎಲ್ಲ ನನಗೆ ಇಷ್ಟನೇ ಆಗೋಲ್ಲ. ಬಟ್ ಸ್ಟಿಲ್ ನಾನು ಹೋದೆ ಹತ್ರ. ನನ್ನ ಕಸಿನ್ಸ್ ಏನು ಮಾಡಿದ್ರು, ಎಳ್ಕೊಂಡು ನೀರಿಗೆ ದಬ್ಬಿಟ್ರು. ಸೊ ದಿಸ್ ಇಸ್ ವಾಟ್ ಹ್ಯಾಪೆಂಡ್. ಸೊ ಹಾಗಾಗಿ ಇವಾಗ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಕೊಂಡು, ಆ್ಯಂಡ್ ಎಲ್ಲರೂ ಕೂಡ ಫ್ರೆಶ್ ಅಪ್ ಆಗ್ತಿದ್ದಾರೆ, ಯಾರ್ಯಾರು ಸ್ವಿಮ್ಮಿಂಗ್ ಮಾಡಿದ್ರು ಅವರೆಲ್ಲ. ಸೊ ಆ್ಯಂಡ್ ಇವಾಗ ಇಂಡೋರ್ ಗೇಮ್ಸ್ ಆಡಬೇಕು, ಬಾನ್ ಫೈರ್ ಇರುತ್ತೆ, ಆ್ಯಂಡ್ ಡಿನ್ನರ್ ಮಾಡಬೇಕು. ಸೊ ಇದೆಲ್ಲ ಇದೆ. ಸ್ಕೋರು 8. ಓ ಆಡಿ. ಸ್ಮೃತಿ ಆಡು. ಸ್ಮೃತಿ ಆಡು. 2-8. ಸ್ಮೃತಿ ಆಡು. ಚಿಯರ್ ಗರ್ಲ್ ಗೈಸ್ ಅವಳು. 9-3. ಆಹಾ, ನೋಡ್ದ ಅವ್ರ ಮಗ ಅವ್ರ ಟೀಮಲ್ಲಿ ಇದ್ದಾರೆ ಅಂತ. 4-9. ಆಡು ಸ್ಮೃತಿ. ಇವರು ಎಂಪೈರ್. ಜಗಳಾಡ್ತಿದ್ದಾರೆ ಎಂಪೈರ್ ಹತ್ರ. ಲೈನ್ ಮೇಲೆ ಬಿದ್ದು ಅಲ್ಲಿ ಚಿಯರ್ ಗರ್ಲ್ಸ್. ಎಂಪೈರ್ ಫುಲ್ ಮಗಂಗೆ ಸಪೋರ್ಟು ಗೈಸ್. ಇಲ್ಲಿ ಜಗಳಾಡ್ತಿದ್ದಾರೆ. 5-9. ಶೈಲಾ ದೊಡ್ಡಮ್ಮ ಅಲ್ಲಿಂದ ರೀಲ್ಸ್ ಶೇರ್ ಮಾಡ್ತಿದ್ದಾರೆ ಕುತ್ಕೊಂಡು. 6-9. ಚಿಯರ್ ಗರ್ಲ್, ಕಮ್ ಆನ್, ಚಿಯರ್ ಅಪ್. ಇವರು ರೀಲ್ಸ್ ಮಾಡೋಣ ಅಂತ ಪ್ಲಾನ್ ಮಾಡ್ತಿದ್ದಾರೆ ಗೈಸ್. ನಾವು ಟೆನ್ನಿಸ್ ಆಡಿದ್ವಿ. ಸೊ ಇವಾಗ ಇವ್ರದ್ದು ಬ್ಯಾಡ್ಮಿಂಟನ್ ಮ್ಯಾಚ್ ನೋಡ್ತಾ ಇದ್ದೀವಿ. ಇವಾಗ ಊಟ ಎಲ್ಲ ಆಯಿತು. ಇವಾಗ ಕ್ಯಾಂಪ್ ಫೈರ್ ಆಗ್ತಿದ್ದಾರೆ ರೂಮ್ ಹತ್ರ. ಸೊ ಅದಕ್ಕೋಸ್ಕರ ನಡ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಕತ್ಲೆನಲ್ಲಿ ಏನೂ ಕಾಣಲ್ಲ, ಟಾರ್ಚ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಇಟ್ಸ್ ವೆರಿ ಪೀಸ್ಫುಲ್, ಟ್ರಸ್ಟ್ ಮೀ, ಇಟ್ಸ್ ವೆರಿ ಪೀಸ್ಫುಲ್. ಐ ಥಿಂಕ್ ಒಂದಷ್ಟು ಈ ಥರ ಬ್ರೇಕ್ ತೊಗೊಳೋದು ಲೈಕ್ 1-2 days ಇಟ್ಸ್ ಅ ಹ್ಯೂಮನ್ ನೀಡ್ ಅನಿಸುತ್ತೆ. ಸೊ ಇಟ್ಸ್ ವೆರಿ ಪೀಸ್ಫುಲ್. ಆ್ಯಂಡ್ ಫ್ಯಾಮಿಲಿ ಜೊತೆ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದಂಗೂ ಇರುತ್ತೆ. ಆ್ಯಂಡ್ ನೇಚರ್ ಮಧ್ಯ ಗೈಸ್, ಐ ಜಸ್ಟ್ ಲವ್ ನೇಚರ್. ನನಗೆ ಈ ಬೀಚಸ್ ಆ ಥರ ಎಲ್ಲ ಇಷ್ಟ ಆಗಲ್ಲ. ಈ ಥರ ಮೌಂಟೇನ್ ನೇಚರ್, ಐ ಜಸ್ಟ್ ಲವ್ ಇಟ್. ಸೊ ಇವಾಗ ರೂಮ್ ಹತ್ರ ಹೋಗ್ತಾ ಇದ್ದೀವಿ, ಕ್ಯಾಂಪ್ ಫೈರ್ ಹತ್ರ.
ಫೋನ್ ಎತ್ತಿಟ್ಬಿಟ್ಟು ಬಂದ್ಬಿಟ್ಟಿದ್ಯಾ? ಸೊ ಹೋಗೋಣ, ಲೆಟ್ಸ್ ಎಂಜಾಯ್. Hi guys, it's the next day morning. ಸೊ ಇವಾಗ ಎಲ್ಲರೂ ಆ್ಯಂಡ್ ಟೈಮ್ ಆಗಿರೋದು 9 o'clock. 9 o'clock ಎದ್ದಿದ್ದೀನಿ. ಇವಾಗ ಎಲ್ಲರೂ ಕ್ರಿಕೆಟ್, ಬ್ಯಾಡ್ಮಿಂಟನ್ ಎಲ್ಲರೂ ಆಟ ಆಡ್ತಿದ್ರು. ಸೊ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ನಾನು ಆಟ ಆಡೋಣ, ಸ್ವಲ್ಪ ವಾರ್ಮಪ್ ಥರ ಆಗುತ್ತೆ ಅಂತ. ಸೊ ಐ ಶೋ ಯು ಗೈಸ್. ಆ್ಯಂಡ್ 10 o'clock ಬ್ರೇಕ್ಫಾಸ್ಟ್ ಎಂಡ್ ಆಗೋದು. ಸೊ ಬ್ರೇಕ್ಫಾಸ್ಟ್ ಕೂಡ ಮಾಡಬೇಕು. ಅದಾದಮೇಲೆ ಸ್ವಲ್ಪ ಕೆಲವೊಬ್ಬೊಬ್ಬರು ಆ್ಯಕ್ಟಿವಿಟೀಸ್ ಆಡಿರಲಿಲ್ಲ, ಸೊ ಅದನ್ನು ಆಡಬೇಕು ಆ್ಯಂಡ್ ರೆಡಿಯಾಗಿ ಇಲ್ಲಿಂದ ಹೊರಡಬೇಕು. ಸೊ ಆ್ಯಂಡ್ ಐ ಶೋ ಯು ಗೈಸ್. ಅಲ್ಲಿ ಬ್ಯಾಡ್ಮಿಂಟನ್ ಆಡ್ತಿದ್ದಾರೆ, ಇಲ್ಲಿ ಕ್ರಿಕೆಟ್ ಆಡ್ತಿದ್ದಾರೆ ಅಷ್ಟೇ ಗೈಸ್. ಆ್ಯಂಡ್ this is the resort. Breakfast. ಸೊ ಇಡ್ಲಿ ಹಾಕ್ಕೊಂಡಿದ್ದೀನಿ, ಚಟ್ನಿ, ಸಾಂಬಾರ್ ಆ್ಯಂಡ್ ಪಪ್ಪಾಯ, ಫ್ರೂಟ್ಸ್ ಆ್ಯಂಡ್ ಎಗ್ ಆ್ಯಂಡ್ ಕೇಸರಿ ಬಾತ್, ವಡಾ ಎಲ್ಲ ಹಾಕ್ಕೊಂಡಿದ್ದೀನಿ. ಸೊ ಲೆಟ್ಸ್ ಈಟ್. ಇವಾಗ ಬ್ರೇಕ್ಫಾಸ್ಟ್ ಆಯಿತು ಆ್ಯಂಡ್ ಜಿಪ್ ಲೈನಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿದ್ದಾಯಿತು. ಅಂದರೆ ನೆನ್ನೆನೇ ನಾನು ಆಟ ಆಡಿದ್ದೆ. ಸೊ ಇವತ್ತು ನಮ್ಮಪ್ಪ ಯಾರು ನೆನ್ನೆಲ್ಲ ಆಡಿರಲಿಲ್ವ ಅವರು. ಸೊ ಹಾಡಿ ಇವಾಗ ಫ್ರೆಶ್ ಅಪ್ ಆಗಿ ವಿ ಹ್ಯಾವ್ ಟು ಗೆಟ್ ರೆಡಿ ಆ್ಯಂಡ್ ಲೀವ್ ದ ಪ್ರಾಪರ್ಟಿ. ಸೊ ಆ್ಯಕ್ಚುಲಾಗಿ ನಮಗೆ 11 o'clock ಚೆಕ್ಔಟ್ ಇದ್ದಿದ್ದು, ಬಟ್ ಸ್ಟಿಲ್ ಇನ್ನೂ ಯಾರೂ ಫ್ರೆಶ್ ಅಪ್ ಆಗಿಲ್ಲ. ಆ್ಯಂಡ್ ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಲ್ಪ ಜನ ಇದ್ದಾರೆ, ಸ್ವಿಮ್ಮಿಂಗ್ ಮಾಡ್ತಿದ್ದಾರೆ ಇನ್ನು. ಆ್ಯಂಡ್ ಯಾರೂ ಸ್ನಾನ ಆಗಿಲ್ಲ, ಯಾರೂ ಫ್ರೆಶ್ ಅಪ್ ಆಗಿಲ್ಲ ಇನ್ನು. ಸೊ ಅಲ್ಲಿ ಬಿಡೋಕ್ಕಾಗಲ್ಲ, ವೆಕೇಟ್ ಮಾಡೋಕ್ಕಾಗಲ್ಲ ಅಂತ ರಿಕ್ವೆಸ್ಟ್ ಮಾಡಿ 1 hour ಎಕ್ಸ್ಟೆಂಡ್ ಮಾಡಿಸ್ಕೊಂಡಿದ್ದೀವಿ. ಸೊ ಇವಾಗ ಹೋಗಿ ನಾನು ರೆಡಿ ಆಗಬೇಕು, ರೆಡಿ ಆಗೋಣ ಅಷ್ಟೇ ಗೈಸ್. ಒಂಥರ ಪೀಸ್ಫುಲ್ ಆಗಿದೆ. ನಿಮಗೆ ಯಾರಿಗಾದ್ರೂ ಓನ್ ಟೈಮ್ ಬೇಕು ಅಂತ ಅಂದರೆ ಬಂದ್ಬೋದು, ಎಂಜಾಯ್ ಮಾಡ್ಬೋದು ಅಷ್ಟೇ. ಇವಾಗ ಹೋಗಿ ರೂಮ್ಗೆ ನಾನು ರೆಡಿ ಆಗೋಣ. A few moments later. ನಾನು ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದೀನಿ ಆ್ಯಂಡ್ ನನಗೆ ಸ್ವಲ್ಪ ಕೆಲಸ ಇದೆ, ಅಂದರೆ ಓದೋ ಕೆಲಸ ಇದೆ. ಸೊ ಅದಕ್ಕೋಸ್ಕರ ಎಲ್ಲರೂ ಮೀನ್ ವೈಲ್ ರೆಡಿ ಆಗೋ ಅಷ್ಟೊತ್ತಿಗೆ ಐ ವಿಲ್ ಸ್ಟಡಿ. ಎಲ್ಲಿ ಅಂತಂದರೆ ನಂಗೆ ಹೇಳಿದ್ನಲ್ಲ ಓದ್ ವ್ಲಾಗಲ್ಲಿ, ಲೈಕ್ ಸ್ವಿಂಗ್ ಎಲ್ಲ ಇದೆ ಅಂತ, ಅಲ್ಲಲ್ಲೇ ಸ್ವಿಂಗಲ್ಲಿ ಕೂತ್ಕೊಂಡು ಓದೋಣ ಅಂತ ಹೋಗ್ತಾಯಿದ್ದೀನಿ. ಲೈಕ್ ಇಟ್ಸ್ ವೆರಿ ಪೀಸ್ಫುಲ್ ಅಲ್ವಾ. ಸೊ ಲೆಟ್ಸ್ ಗೋ. ಆ್ಯಂಡ್ ಐ ಜಸ್ಟ್ ಗಾಟ್ ರೆಡಿ. ಆಮೇಲೆ ನಾನು ಔಟ್ಫಿಟ್ ತೋರಿಸ್ತೀನಿ. ಓಕೆ, ವೆಕೆಟ್ ಮಾಡಿ ವಿ ಆರ್ ಲೀವಿಂಗ್ ದ ಪ್ರಾಪರ್ಟಿ. ಸೊ ಹೊಡ್ತಾ ಇದ್ದೀವಿ ಎಲ್ಲರೂ ಪ್ಯಾಕ್ ಮಾಡಿಕೊಂಡು. ಲಗೇಜ್ ಇಡಬೇಕು. ಬಿಸಿಲು ಗೈಸ್. ನಾನು ನೋಡಿ ಕಾರು ಕಾರು ಅನ್ಲಾಕ್ ಮಾಡ್ದಾರನೇ ಡಿಕ್ಕಿ ಓಪನ್ ಮಾಡ್ತಾ ಇದ್ದೀನಿ. ಸೊ ಡಮ್. ನಾನು ಓದಿದೆ ಗೈಸ್, ಸ್ವಲ್ಪ ಓದಿದೆ, ಎಲ್ಲ ಓದೋಕ್ಕಾಗಲಿಲ್ಲ. ಎಷ್ಟಾಗುತ್ತೋ ಅಷ್ಟು ಓದಿದೆ.
ಫೋಟೋ ಶೂಟ್ ಇಸ್ ಗೋಯಿಂಗ್ ಆನ್. ಲಂಚಕ್ಕೆ ಬಂದಿದ್ದೀವಿ ಉಡುಪಿ ಗಾರ್ಡನ್ ಎಲ್ಗೋ. ಸೊ ಯಾ ಲೆಟ್ಸ್ ಗೋ ಟು ಹ್ಯಾವ್ ಲಂಚ್. Hours later. ಇವಾಗ ಜಸ್ಟ್ ಮನೆಗೆ ಬಂದೆ ಆ್ಯಂಡ್ ಊಟ ಮುಗಿಸ್ಕೊಂಡು ನಾವು ನಮ್ಮ ದೊಡ್ಡಮ್ಮ ಮನೆಗೆ ಹೋದ್ವಿ. ಅಲ್ಲಿ ಸ್ವಲ್ಪ ಜನ ಆ್ಯಂಡ್ ಇನ್ನು ಸ್ವಲ್ಪ ಜನ ಶಾಪಿಂಗಿಗೆ ಹೋದ್ರು ಡಿ ಮಾರ್ಟ್ಗೆ. ಸೊ ನಾನು ಹೋಗಲಿಲ್ಲ ಆ್ಯಂಡ್ ನಾನು ಇವಾಗ ಜಸ್ಟ್ ಮನೆಗೆ ಬಂದೆ. ನಾನು ಬೇಗ ಬಂದೆ ಬಿಕಾಸ್ ನಾಳೆ ನನಗೆ ಎಕ್ಸಾಮ್ ಇದೆ. ಸೊ ಅದಕ್ಕೋಸ್ಕರ ಸಾಕು, ಮಜಾ ಮಾಡಿದ್ದೆಲ್ಲ ಸಾಕು ಗೈಸ್, ಇವಾಗ ಓದೋಣ ಅಂತ ಬಂದಿದ್ದೀನಿ. ಆ್ಯಂಡ್ ಇಟ್ಸ್ ಆಲ್ಮೋಸ್ಟ್ ಲೈಕ್ 6 o'clock ನಂದಂಗೆ ಆಗಿದೆ. ಸೊ ಇವಾಗ ಕುತ್ಕೊಂಡು ನೀಟಾಗಿ ಓದಬೇಕು. ಆ್ಯಂಡ್ ರೆಸಾರ್ಟ್ಸಲ್ಲೂ ಅಂದರೆ ಅಫ್ಕೋರ್ಸ್ ಫುಲ್ ಕಾನ್ಸಂಟ್ರೇಷನ್ ಕೊಟ್ಟು ಓದೋಕ್ಕಾಗಲ್ಲ, ಬಟ್ ಸ್ಟಿಲ್ ಸ್ವಲ್ಪ ಓದಿದೆ ಬಿಕಾಸ್ ಐ ಡೆಂಟ್ ವಾಂಟೆಡ್ ಟು ವೇಸ್ಟ್ ಮೈ ಟೈಮ್. ಆ್ಯಂಡ್ ಯಾ ದಿಸ್ ವಾಸ್ ದ ವ್ಲಾಗ್. ನನಗಂತೂ ರೆಸಾರ್ಟ್ಸ್ ಇಷ್ಟ ಆಯಿತು, ಎಲ್ರಿಗೂ ನಮ್ಮ ಫ್ಯಾಮಿಲಿಗೆ ಎಲ್ರಿಗೂ ಇಷ್ಟ ಆಯಿತು. ಇಟ್ ವಾಸ್ ಲೈಕ್ ಹೋಲ್ಸಮ್ ಫ್ಯಾಮಿಲಿ ವ್ಲಾಗ್ ಥರ. ಸೊ ಅಷ್ಟೇ ಗೈಸ್, ಇವಾಗ I'll end my vlog here. I hope you guys have enjoyed this vlog. ನೀವು ಈ ಥರ ಫ್ಯಾಮಿಲಿ ಬ್ರೇಕ್ 1-2 days ಆ ಥರ ತೊಗೊಂಡು just go enjoy and come back. Do subscribe to my channel and thank you so much for watching guys. Bye.